ಸಂಖ್ಯೆಗೆ ತಕ್ಕಂಥ ಅಲ್ಲಿ ಈ ಫೈರ್ ಆರಿಸುವಂಥ ಒಂದು ಅಲ್ಲಿ ವರ್ಕರ್ಸ್ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಿಸಿದಂಥ ನೀರು ತಂದು ಹಾಕುವಂಥ ಗಾಡಿಗಳಾಗಿರ್ಬೋದು ಮತ್ತೇನಾಗಿರ್ಬೋದು ಭಾಳಷ್ಟು ಕಡಿಮೆ. ಮತ್ತು ಇನ್ನೊಂದು ಮಾತಿನಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಈ ಇಡೀ ರಾಜ್ಯದ ತುಂಬ ಅದರಲ್ಲೂ ಮುಖ್ಯವಾಗಿ ದೆಹಲಿ ತುಂಬ ಎಲ್ಲ ಇಂಥ ಬಿಲ್ಡಿಂಗ್ಗಳು 70% ಹೇಳಿದ್ನಲ್ಲ ಅವಾಗೆಲ್ಲ ಒಳಗೆ ಇವನ್ ಗಾಡಿಗಳು ಸಹಿತ ಒಯ್ಲಾರಂಥ ಅದು ಆರಿಸಲಿಕ್ಕೆ ಮಾಡಲಿಕ್ಕೆ ಕೇವಲ ನೋವು ಅನುಭವಿಸೋದಷ್ಟು ಆಗುವಂಥ ಪ್ರಸಂಗ ಬಂದ. ಇದಕ್ಕೆ ಇಡೀ ವ್ಯವಸ್ಥೆನೇ ಕಾರಣ, ಒಬ್ಬರಂತಲ್ಲ. ಇದಕ್ಕೆ BJP ಕಾರಣ, ಕಾಂಗ್ರೆಸ್ಸು ಕಾರಣ, ಆಮ್ ಆದ್ಮಿನೂ ಕಾರಣ. ಯಾಕಂದರೆ ಇವುಗಳಿಗೆಲ್ಲ ಅವತ್ತನ ಯಾರ್ಯಾರು ಇಲ್ಲಿಗೆಲ್ಲ ಕಟ್ಟಿಸ್ಕೊಂಡಿದ್ದಾರೆ ಆ ಬಿಲ್ಡಿಂಗ್ಗಳೆಲ್ಲ ಕಟ್ ಮಾಡಿ ಹೋಗಿಬಿಟ್ಟಿದ್ರಪ್ಪ ಅಂದ್ರೆ ಇಂಥ ಪ್ರಸಂಗ ಇವತ್ತು ಹುಡ್ತಾ ಇರಲಿಲ್ಲ. ಇದನ್ನು ಮಾಡಬೇಕಾದ್ರೆ ಯಾರು ಅಲ್ಲಿ ಆಡಳಿತಶಾಹಿಗಳು ಅಧಿಕಾರಿಗಳು ಅವ್ರು ಮಾಡುವಾಗಿಲ್ಲ. ಜೊತೆಗೆ ರಾಜಕಾರಣಿಗಳ ಬೆಂಬಲ ಬೇರೆ. ಯಾವ ರಾಜಕಾರಣಿ ಬರ್ತಾನೆ, ಯಾವ ಆರಿಸಿ ಬರ್ತಾನೆ, ಯಾವ ಮಿನಿಸ್ಟರ್ ಹಾಕೊಂಡು ಬೆನ್ನ ಇರ್ತಾರೋ ಅಧಿಕಾರಿಗಳು ಸುತ್ತ ಹಾಕೋತಿರ್ತಾರೆ, ಹಾಕ್ಕೊಂಡು ತಮ್ಮ ಬೇಕಾದಷ್ಟು ಮಾಡ್ಕೊಳ್ತಾರೆ. ಇದ್ರೊಳಗೆ ಈಗ ಸಾಕಷ್ಟು ಮಾಡ್ಕೊಂಡಿದ್ದಾರೆ. ಬಿಲ್ಡಿಂಗನ್ನು ನೋಡ್ರಿ 5 ಅಂತಸ್ತು ಮ್ಯಾಲ ಕೆಳಗೆಲ್ಲ ಒಂದು ಕೆಳಗಿನ ಅಂತಸ್ತು 11 ಅಂತಸ್ತು 15 ಅಂತಸ್ತು ಏನಾಗಬಾರ್ದು ಪರಿಸ್ಥಿತಿ. ಅಲ್ಲಿ ಮ್ಯಾಲ ಬೆಂಕಿ ಇತ್ತಪ್ಪ ಹೆಂಗೆ ಬೇಕು ಇರೋದು 2 ಹಾದಿ, ಇಳಿದಕ್ಕೆ ಹತ್ತೋದಕ್ಕೆ. ಒಮ್ಮೆಲೆ 100 ಮಂದಿ ಬಂದ್ರೆ ಇಳಿದು ಹೆಂಗೆ ಹತ್ತೋದು ಹೆಂಗೆ, ಇವೆಲ್ಲರೂ ಒಳ್ಳೆ ತೊಂದರೆ ಆಗಿದ್ದಕ್ಕಾಗಿ ಜನ ಅಲ್ಲೇ ತಮ್ಮ ಜೀವ ಕಳ್ಕೊಳ್ಳುವಂಥ ಪ್ರಸಂಗ ಬಂತು. 40 ಜನ ಈಗಾಗಲೇ ಸೀರಿಯಸ್ ಆಗಿ ದವಾಖಾನೆಗಳಿಗೆ ಸೇರ್ಕೊಂಡಿದ್ದಾರೆ, ಆಸ್ಪತ್ರೆಗಳಿಗೆ ಸೇರ್ಕೊಂಡಿದ್ದಾರೆ. ಇನ್ನು 21 ಜನ ಪೂರ್ತಿ ಸುಟ್ಟು ಭಸ್ಮಾಗಿರೋ ಇನ್ನೂ ಹೆಚ್ಚಾಗ್ತಾಯಿದೆ. ಇನ್ನೂ ಬೆಂಕಿ ಆ ಪ್ರಮಾಣದಲ್ಲಿ ಆರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾಳ ಜಬರ್ದಸ್ತ್ ಆಗಿದೆ. ಇದಕ್ಕೇನು ಪರಿಹಾರ? ಇವತ್ತೆಲ್ಲರೂ ನಾವು 2 ಲಕ್ಷ ಕೊಡ್ತೀವಿ ಅಂತ ಪ್ರಧಾನಿ ಅನ್ಬೋದು, ರೇಖಾ ಗುಪ್ತಾ ಅವರಲ್ಲಿ ಕ್ಷೇಮಿದಂತ ಅವ್ರೊಂದು 2 ಲಕ್ಷ ಕೊಡ್ಬೋದು. ಆದ್ರೆ ಹೋದ ಜೀವಗಳನ್ನ ಯಾರು ತಂದ್ಕೊಡ್ಲಿಕ್ಕಾಗ್ತದೆ? ಈ ಅವಘಡ ಆಗದಂಗೆ ಮಾಡಬೇಕಾಯ್ತಪ್ಪ ಅಂದ್ರೆ ವೈಜ್ಞಾನಿಕವಾಗಿ ಕಟ್ಟುವಂಥದ್ದು. ಅವತ್ತಿನ ಪರ್ಮಿಷನ್ಗಳು ಮುಂದೆ MCD ಇದ್ದಿದ್ದು ಯಾಕೆ ಕೊಡ್ತಪ್ಪ ಇವರಿಗೆ ಪರ್ಮಿಷನ್ನ? ಅಲ್ಲೇ ಮಹಾಪಾಲಿಕೆ ಯಾಕೆ ಕೊಡ್ತಿದ್ದು ಇಲ್ಲಿದು?